ನಮಸ್ತೆ. ಇವತ್ತು ನಾವು ಮಕರ ಸಂಕ್ರಾಂತಿ ಪ್ರಯುಕ್ತ ಪೊಂಗಲ್ ಮಾಡುವ. ಖಾರ ಪೊಂಗಲ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಸೋನಾ ಮಸೂರಿ ರೈಸ್, ಅರ್ಧ ಕಪ್ ಹೆಸರು ಬೇಳೆ, 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಕ್ರಷ್ ಮಾಡಿರೋಂಥ ಪೆಪ್ಪರ್, ಕರಿಬೇವಿನ ಸೊಪ್ಪು ಸ್ವಲ್ಪ, 1 ಹಸಿಮೆಣಸಿನಕಾಯಿ, 1 ಇಂಚು ಚೆನ್ನಾಗಿ ಹೆಚ್ಚಿರುವ ಶುಂಠಿ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, 10 ರಿಂದ 12 ಗೋಡಂಬಿ, 1/4 ಚಮಚ ಅರಿಶಿಣ, 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ. ಅಕ್ಕಿ ಮತ್ತು ಹೆಸರು ಬೇಳೆ ತೊಳ್ಕೊಂಡಿದ್ದೇವೆ. ಆಮೇಲೆ ಅದಕ್ಕೆ 4 ಟೈಮ್ ಕ್ವಾಂಟಿಟಿ ನೀರು ಹಾಕಬೇಕು. ಅಂದರೆ ಯೂಶ್ವಲಿ ನಾವು ಅನ್ನಕ್ಕೆ 1 ಗ್ಲಾಸ್ ಅನ್ನಕ್ಕೆ 2 ಗ್ಲಾಸ್ ನೀರಿಡೋ ಥರ ಇದಕ್ಕೆ 4 ಗ್ಲಾಸ್ ಹಾಕೋಬೇಕು. ಇದು ಯಾಕಂದರೆ ನಾವು ಪೊಂಗಲ್ ಮಾಡ್ತಾ ಇದ್ದೀವಿ. ಇವಾಗ ರುಚಿಗೆ ಉಪ್ಪು ಹಾಕೋಣ. 1/2 ಟೀ ಸ್ಪೂನ್ ಉಪ್ಪು, 4 ರಿಂದ 5 ಸೀಟಿ ಆಗೋವರೆಗೂ ಕಾಯೋಣ. ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಬನ್ನಿ ಇದಕ್ಕೆ ಬೇಕಾಗಿರೋ ಒಗ್ಗರಣೆ ರೆಡಿ ಮಾಡೋಣ. ತುಪ್ಪ ಇವಾಗ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾ ಇದ್ದೀವಿ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಕ್ರಷ್ ಮಾಡಿರೋ ಕಾಳುಮೆಣಸು, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹೊಡಿ ಇವಾಗಲೂ ಹಾಕ್ಬೋದು, ಇಲ್ಲಾಂದರೆ ಬೇಯುವಾಗಲೂ ಹಾಕ್ಬೋದು. ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಗೋಡಂಬಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಮಾಡಿರೋ ಒಗ್ಗರಣೆನ ರೈಸ್ ಮೇಲೆ ಹಾಕ್ತಾ ಇದ್ವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕರ ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ.